ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಇವತ್ತಿನ ರೆಸಿಪಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಜೀರಿಗೆ, ಓಂಕಾಳು, ಒಂದು ಲವಂಗ ಮತ್ತು ಪಲಾವ್ ಎಲೆ, ಏಲಕ್ಕಿ, ಜಾಕಾಯಿ, ಮಸಾಲೆ ಐಟಮ್ ಏನೇನು ಬರುತ್ತೋ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಸೊ ಅದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇಲ್ಲೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಂಡಿದ್ದೀನಿ. ಬಿರಿಯಾನಿ ಆದಮೇಲೆ ಎಣ್ಣೆ ಒಂಚೂರು ಮುಂದೆ ಇರಬೇಕು. ಮಸಾಲೆ ಐಟಮ್ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಲ್ಲ, ಹಾಗಾಗಿ ಇವಾಗ ಈರುಳ್ಳಿನ ಹಾಕ್ಕೊಂಡು ಒಂದು 3 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಬ್ರೌನ್ ಕಲರ್ ಬರೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಒಂದು 3 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಸಾಫ್ಟಾಗಿ ಬೇಗ ಫ್ರೈ ಆಗಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇನ್ನೇನು ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಕಿದ ಮಸಾಲೆನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಇವತ್ತಿನ ರೆಸಿಪಿ ಏನಂದರೆ ಎಗ್ ಬುಜ್ಜಿ ಬಿರಿಯಾನಿ ಮಾಡ್ತಾಯಿದ್ದೀರಿ. ಎಲ್ಲರೂ ನಾರ್ಮಲ್ಲಾಗಿ ಎಗ್ ಬಿರಿಯಾನಿನ ಮೊಟ್ಟೆ ಬೇಯಿಸ್ಕೊಂಡು ಬಿರಿಯಾನಿ ಮಾಡ್ತಾರೆ. ಇವತ್ತು ನಾನು ಮಾಡ್ತಾ ಇರೋದು ಮೊಟ್ಟೆನ ಬೇಯಿಸ್ತೀರ ಎಗ್ ಬುಜ್ಜಿ ಥರ ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಇವಾಗ ನೋಡಿ ಟೊಮೊಟೊ ಸಾಫ್ಟಾಗಿ ಫ್ರೈ ಆಗಿತ್ತು. ರುಬ್ಬೋದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣ್ಸಿನ್ಕಾಯಿನ ಮಿಕ್ಸಿಯಲ್ಲಿ ರುಬ್ಕೊಂಡು ಆ್ಯಡ್ ಮಾಡಿದ್ದೀನಿ. ಸೊ ಇನ್ನೊಂದು ಸೈಡಲ್ಲಿ ಒಂದು ಬಾಣಲಿಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ನಾವೇನು ಮೊಟ್ಟೆ ಒಡೆದಿಟ್ಕೊಂಡಿದ್ದೆ, ಒಂದು 7 ಮೊಟ್ಟೆನ ತೊಗೊಂಡಿದ್ದೀನಿ ನಾನು ಬಿರಿಯಾನಿ ಮಾಡೋದಕ್ಕೆ. ಸೊ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ, ಉಪ್ಪು ಖಾರ ಏನು ಹಾಕ್ದಿರ. ಸೊ ಇವಾಗ ಮಸಾಲೆ ಐಟಮ್ ಎಲ್ಲ ಆ್ಯಡ್ ಮಾಡೋಣ. ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು, ಎಗ್ ಬುಜ್ಜಿ ಬಿರಿಯಾನಿ ಆಗಿರೋದ್ರಿಂದ ಎಗ್ ಕರಿ ಮಸಾಲ ಬರುತ್ತೆ, ಅದನ್ನು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಗ್ ಕರಿ ಮಸಾಲ ಇಲ್ಲ ಅಂದ್ರೂ ಹಾಗೇನೂ ಮಾಡ್ಕೊಬೋದು. ಮಸಾಲೆ ಇದ್ದರೆ ಆ್ಯಡ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಮಸಾಲೆ ಎಲ್ಲ ಹಾಕಿ 2 ನಿಮಿಷ ಫ್ರೈ ಮಾಡಿಕೊಂಡು ನಾವೇನು ಮೊಟ್ಟೆನ ಎಗ್ ಬುಜ್ಜಿ ಥರ ಬಾಯ್ಲ್ ಮಾಡಿ ಇಟ್ಕೊಂಡಿದ್ರು ಅದನ್ನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಇದನ್ನೆಲ್ಲ ಪೀಸಾಗಿ ಮಾಡ್ಕೊಬೇಕಾಗುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಆದಮೇಲೆ ಇವಾಗ ನಾನು 1 ಗ್ಲಾಸ್ ತೊಗೊಂಡಿದ್ದೀನಿ, ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. 2.25 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ಕುಕ್ಕರಲ್ಲಿ ಕೂಗಿಸ್ತಾ ಇಲ್ಲ, ದಮ್ ಹಿಡಿತಾ ಇದ್ದೀನಿ. ದಮ್ ಹಿಡಿಯುವಾಗ ಇವಾಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊತೀರಿ. ಅದರಲ್ಲಿ ಕುಕ್ಕರಲ್ಲಿ ಬಿಸಿಲು ತೊಗೊಂಡ್ರೆ ದಮ್ ಹಿಡಿತೀರಿ ಅಂತ ಹೇಳಿದ್ರೆ 2.5 ಗ್ಲಾಸ್ ಹಾಕ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಅನ್ನ ಏನು ಸೀದೋಗ್ದಿರ ತಳದಲ್ಲಿ ಕ್ಲೀನಾಗಿ ಬಾಯ್ಲ್ ಆಗಿ ಬರುತ್ತೆ. ಹಾಗಾಗಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. 3/4 ಭಾಗ ನೀರು ಕಮ್ಮಿ ಆಗಬೇಕು. ಇನ್ನೇನು 1/4 ಭಾಗ ಇದೆ ಅಂದಾಗ ಒಂದು ತಟ್ಟೆ ಮುಚ್ಚಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತೂಕ ಇಟ್ಟರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಎಗ್ ಬುಜ್ಜಿ ಬಿರಿಯಾನಿ ರೆಡಿ ಆಗುತ್ತೆ. ನೋಡಬಹುದು ಎಷ್ಟು ಉದ್ರವಾಗಿ, ಟೇಸ್ಟಲ್ಲಿ ವಾವ್ ಅನಿಸ್ಬೋದು, ಅಷ್ಟು ಚೆನ್ನಾಗಿತ್ತು. ನಮಗೆಲ್ಲ ತುಂಬಾ ಇಷ್ಟ ಆಯಿತು. ಖಂಡಿತ ನೀವು ಈ ಮೆಥಡಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ರುಚಿ ವಾವ್ ಅನಿಸುತ್ತೆ. ಮತ್ತೆ ಇದೇ ಥರ ಮಾಡ್ಕೊತೀರಾ. ಮೊಟ್ಟೆ ಬಾಯ್ಲ್ ಮಾಡಿ ಆ್ಯಡ್ ಮಾಡೋ ಬದಲು ಈ ಥರ ಎಗ್ ಬುಜ್ಜಿನ ಫ್ರೈ ಮಾಡಿಕೊಂಡು ಇದನ್ನು ಆ್ಯಡ್ ಮಾಡಿ ಬಿರಿಯಾನಿ ಮಾಡೋದ್ರಿಂದ ಸೂಪರಾಗಿರುತ್ತೆ. ಫ್ಲೇವರ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊತೀನಿ. ಸೊ ಇವಾಗ ನಮ್ಮ ಸಿಜ್ಜುಗೆ ನಾನು ತಿನ್ನಿಸ್ತಾ ಇದ್ದೀನಿ. ಮುಂಚೆ ಎಲ್ಲ ನಮ್ಮ ಸಿಜ್ಜುಗೆ ಬಂದು ನಾವು ಮೊಸರನ್ನ ಕೊಡ್ತಾಯಿದ್ವಿ. ಈಗ ನಾವು ಪ್ರತಿದಿನ ನಾವು ಏನು ಊಟ ಮಾಡ್ತಿರೋ ಅದೇ ಊಟನೇ ಕೊಡ್ತಾಯಿದ್ದೀರಿ. ಸೊ ಹಾಗಾಗಿ ನಮ್ಮ ಸಿಜ್ಜುಗೂ ಒಂದು ತಟ್ಟೆಯಲ್ಲಿ ಅವಳಿಗೂ ಸರ್ವ್ ಮಾಡಿ ತಿನ್ನಿಸ್ತಾ ಇದ್ದೀನಿ. 1-2-3 ತುತ್ತು ತಿನ್ನಿಸಿದೆ, ಆಮೇಲೆ ನೀನೇ ತಿನ್ನು ಅಂತೇಳಿ ಅವಳು ಕೊಟ್ಟು ಮತ್ತು ನಮ್ಮ ಯಜಮಾನ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ಸರ್ವ್ ಮಾಡಿದ್ದೀನಿ. ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂದರು. ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಅಂತ ಹೇಳೋದು, ಅಷ್ಟು ಚೆನ್ನಾಗಿ ಬಂತು. ಹಾಗಾಗಿ ಈ ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ನೀವು ಈ ಥರ ಮಾಡಿ ತಿನ್ನಿ ಅಂತ ಹೇಳ್ತೀನಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀರಿ. ಬೆಳಗ್ಗೆ ಮಾರ್ನಿಂಗ್ ಎದ್ದು ನಾನು
ಎಲ್ಲ ಕೆಲಸ ಮುಗಿಸ್ಕೊಂಡು ಕಾಫಿ ಟೀ ಎಲ್ಲ ಕೊಟ್ಟು ಯಜಮಾನ್ರಿಗೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ ಬಂದೆ. ಸೊ ಬ್ರೇಕ್ಫಾಸ್ಟ್ ಮಾಡ್ತಾ ಮಾಡ್ತಾ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊತಾ ಇದ್ದೀನಿ. ಶುಂಠಿನ ಚೆನ್ನಾಗಿ ತೊಳೆದು ನಾನು 2-3 ದಿನ ಚೆನ್ನಾಗಿ ಒಣಗಿಸ್ಕೊಂಡಿದ್ದೆ. ಹಾಗಾಗಿ ಕೆಲವೊಂದು ಶುಂಠಿ ಬಂದು ಚೆನ್ನಾಗಿ ಡ್ರೈ ಆಗಿಬಿಟ್ಟಿದೆ. ಡ್ರೈ ಆಗಿರೋದನ್ನೆಲ್ಲ ಸಪ್ರೇಟ್ ಇಕ್ಕಿ ಅದು ಹಸೇದಿತ್ತು ಅದನ್ನೆಲ್ಲ ಕಟ್ ಮಾಡಿಕೊಂಡು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟ ಆಯಿತು. ಈ ಥರ ಮಾಡಿ ಇಟ್ಕೊಂಬಿಟ್ರೆ ನೋಡಿ ಫ್ರೆಂಡ್ಸ್, ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಕಡಲೆಬೇಳೆ, ಉದ್ದಿನಕಾಳು, 2 ಪ್ಯಾಕೆಟ್ ಪುಳಿಯೋಗರೆ, ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಎಣ್ಣೆ, ಸಾಸಿವೆ ಇಷ್ಟೆಲ್ಲ ತಗೊಂಡಿದ್ದೀನಿ. ಇವಾಗ ಮಾಡೋಣ ಬನ್ನಿ. ಇವಾಗ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಕಾಳು, ಕಡಲೆಬೀಜ ಮತ್ತು ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸೊ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಹಾಗೆ ಹುಣಸೆ ಹುಳಿನ ಆ್ಯಡ್ ಮಾಡಿ ಸ್ವಲ್ಪ ಅರಿಶಿಣ, ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು 2 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಏನು 2 ಪ್ಯಾಕೆಟು ಲೋಪಿ ಪೌಡರ್ ಪ್ಯಾಕೆಟ್ ತೊಗೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ಕೊತೀನಿ. ನಾನು ಮನೆಯಲ್ಲೇ ಪುಳಿಯೋಗರೆ ಪೌಡರ್ ಮಾಡ್ಕೊತೀನಿ. ಈ ನಡುವೆ ಮಾಡ್ಕೊಂಡಿಲ್ಲ, ಖಾಲಿ ಆಗಿರೋದ್ರಿಂದ ಅಂಗಡಿ ಪೌಡರೇ ತೊಗೊಂಡಿದ್ದೀನಿ. ಅದರಲ್ಲಿ MTRದೇ ತೊಗೊತೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಬೇರೆ ಯಾವುದೂ ಅಷ್ಟೊಂದು ಇಷ್ಟ ಆಗೋಲ್ಲ. ನಿಮಗೆ ಯಾವುದಾದ್ರೂ ಗೊತ್ತಿದ್ದರೆ ಬೇರೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದು ಕೂಡ ಟ್ರೈ ಮಾಡ್ತೀನಿ. ನಾನು ಆದಷ್ಟು MTRದೇ ಟ್ರೈ ಮಾಡೋದು. ಅದು ನಮ್ಗೆ ತುಂಬಾ ಇಷ್ಟ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ 2 ಪ್ಯಾಕೆಟ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ 1 ನಿಮಿಷ ಇಲ್ಲಾಂದರೆ 2 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಏನು ಇದನ್ನು ಬೇಯಿಸ್ಕೊಬೇಕಂತ ಏನಿಲ್ಲ. ಸೊ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ಈ ಕಡೆ ಅನ್ನ ಕೂಡ ರೆಡಿ ಆಗಿದೆ. ಸೊ ಇವಾಗ ಮಿಕ್ಸ್ ಮಾಡಿ ಬಾಕ್ಸ್ಗೆಲ್ಲ ಕಟ್ಟಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಪುಳಿಯೋಗರೆ ಗೊಜ್ಜು ಮಾಡಿದ್ದಾಯಿತು. ಸಾಮಾನು ತೊಳೆದೆ, ಸಿಂಕೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಅನ್ನ ಹಾಕಿ ಕಲಿಸ್ಬೇಕು ಮತ್ತು ಬುಜ್ಜುಗೆ ತಲೆ ಬಾಸಬೇಕು. ಫಸ್ಟಿಗೆ ಹೋಗಿ ಅವಳಿಗೆ ತಲೆ ಬಾಸಿ ಬಂದು ಆಮೇಲೆ ಪುಳಿಯೋಗರೆ ಕಲಿಸ್ತೀನಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಊಟ ತಿಂದ್ರ ಗಾಯ್ಸ್? ಇಷ್ಟೊತ್ತಿಗೆ ಯಾರೂ ಊಟ ಮಾಡಲ್ಲ ಗಾಯ್ಸ್. ಸೊ ಇವಳಿಗೆ ಬೇಗ ತಲೆ ಬಾಸಿ ಮತ್ತೆ ಸಿಗ್ತೀನಿ, ಓಕೆನಾ? ನೋಡಿ ಗಾಯ್ಸ್, ನಮ್ಮಮ್ಮ ತಲೆ ಬಾಸ್ತಾ ಇದ್ದಾರೆ. ಇವ್ ಲಿಫ್ಟಿಗೆ ಬಂದ್ಬಿಟ್ಟಿತ್ತು ಮಮ್ಮಿ. ಲಿಫ್ಟಿಗೆ ಹಾಕೊಂಡು ಸ್ಕೂಲ್ಗೆ ಹೋಗಿ ಕ್ಯಾಮ್ರಾದಲ್ಲಿ ಬಂದಿದ್ದು, ನಾನು ಹಾಕ್ಕೊಂಡಿಲ್ಲ. ಹಾಕ್ಕೊಂಡಿದ್ಯಾ? ಕ್ಯಾಮ್ರಾದಲ್ಲಿ ಬಂದಿದ್ದು. ಹೌದಾ? ನೋಡ್ರಿ, ರಿಯಲ್ ಆಗಿ ನೋಡು, ಬಂದಿಲ್ಲ. ಇಲ್ಲ ಫ್ರೆಂಡ್ಸ್, ಇವ್ಳು ಲಿಫ್ಟಿಗೆ ಹಾಕೊಂಡು ಸ್ಕೂಲ್ ಇಲ್ಲ, ಲಿಫ್ಟಿಗೆ ಹಾಕೊಂಡು ಹೋದ್ರೆ ಅಷ್ಟೇ. ಮ್ಯಾಮು ಏನ್ ಮಾಡ್ತಾರೆ? ಅಮ್ಮುಕು ಡುಮ್ಮುಕು ಮಾಡ್ತಾರೆ. ಅಮ್ಮುಕು ಡುಮ್ಮುಕು ಹಂಗಂದ್ರೆ ಏನು? ಬೈತಾರೆ. ವಯ್ಯು ಪುಡ್ ದ ಲಿಫ್ಟಿಕ್. ಏನಂತಾರೆ? ವಯ್ಯು ಪುಡ್ ದ ಲಿಫ್ಟಿಕ್. ವಯ್ಯು ಪುಡ್ಡ ಲಿಫ್ಟಿಕ್. ನಿಂಗೆ ಇಂಗ್ಲಿಷ್ ಮಾತಾಡ ಬರುತ್ತಾ? ಮಾತಾಡು. ವಾಟ್ ಆರ್ ಯು ಟಾಕಿಂಗ್? ಅಲ್ಲಿ ನಮ್ಮ ಫ್ರೆಂಡ್ಸಿಗೆ ಏನಾದರೂ ಕೇಳು. ಏನು ಕೇಳೋಣ ಮಮ್ಮಿ? ಏನೋ ಕೇಳಿ ನೋಡೋಣ. ಏನು ಕೇಳ್ತೀವಿ ಇಂಗ್ಲೀಷಲ್ಲಿ? ವಾಟ್ ಆರ್ ಯು ಡೂಯಿಂಗ್ ಫ್ರೆಂಡ್ಸ್? ಆಮೇಲೆ ಅಯ್ಯೋ, ಕ್ಯಾಮ್ರಾ ಇಟ್ಕೊಂಡು ಗೊತ್ತಲ್ಲ, ಹೋಗಮ್ಮ. ಕ್ಲೀನಾಗಿ ಇಟ್ಕೋ. ಹೆಂಗೆ ಬತ್ತಲ್ಲ. ಬಂದ್ಬಿಡು. ತೊಡಿಲ್ದಾನೆ ಇಟ್ಕೊಂತೀನಿ. ಹೇಳು. ತಲೆ ಹೆಂಗೆ ಬಸ್ತೀಯ? ಬಾಚ್ತೀನಿ, ಹೇಳು. ಏನೋ ಹೇಳ್ತೀನಿ ಅಂದಲ್ಲ. ವಾಟ್ ಆರ್ ಯು ಡೂಯಿಂಗ್ ಗಾಯ್ಸ್? ಆಮೇಲೆ ಅಷ್ಟೇ, ಅದೊಂದೇನ? ವಾಟ್ ಆರ್ ಯು ಡೂಯಿಂಗ್, ವಾಟ್ ಆರ್ ಯು ಡೂಯಿಂಗ್. ಟಿಫನ್ ಆಯ್ತಾ, ಏನು ಮಾಡ್ತಾ ಇದ್ರೆ ಎಲ್ಲ ಇಂಗ್ಲೀಷಲ್ಲಿ. ವಾಟ್ ಆರ್ ಯು ಡೂಯಿಂಗ್ ಗಾಯ್ಸ್? ಯು ಈಟ್ ದ ಫುಡ್. ಬ್ರೇಕ್ಫಾಸ್ಟ್ ಅಲ್ವಾ? ಹೇಳು ಅಷ್ಟೇ. ಹೋಗು. ಅಯ್ಯೋ, ರಿಂಗ್ ಬರಲ್ಲ ಮತ್ತೆ. ಓಯ್, ಗೊತ್ತಿತ್ತಪ್ಪೋ. ಮತ್ತೆ ಹೇಳು ಮೋ. ಏನು ಹೇಳೋದು ಗೊತ್ತಿಲ್ಲ, ಹೋಗು. నాకు ನಿದ್ದೆ ಬರ್ತೈತೆ. ಬರ್ತೈತೆ. ಇವತ್ತು ಚೆನ್ನಾಗಿ ನಿದ್ದೆನೆ ಮಾಡಿಲ್ಲ. ಹಿಡ್ಕ, ಆಫ್ ಮಾಡಿ. ಓ, ನಮ್ಮ ಪಪ್ಪ ಬಂದ್ರು, ತೋರಿಸ್ತೀನಿ ರೀ ಗಾಯ್ಸ್. ಆಗಿದ್ದಾಯ್ತು ಗಾಯ್ಸ್. ಎಲ್ಲ ಹೆಂಗ್ ರೆಡಿ ಆಗಿದ್ಯಾ? ಓ, ಏನೇ ಸುಂದರವಾಗಿ ಕಾಣಿಸ್ತಾ ಇದೆಯಾ? ನಿಜವಾಗ್ಲೂ ಗಾಯ್ಸ್ ಲಿಫ್ಟಿಗೆ ಹಾಕೊಂಡಿಲ್ಲ.
ಇವಾಗೇನು ಲಿಫ್ಟಿಗೆ ಬಂದಿಲ್ಲ ಬಿಡು ಗೋಯ್ಸ್. ನಾನು ಹಾಕಂತೀನಿ ಮನಕ್ಕ. ನಾನು ಬಾಕ್ಸ್ಗೆ ಹಾಕ್ತೀನಿ ತಟ್ಟೆ ಇಡಿ. ತಿನ್ನಕ್ಕೆ ಇಡಿ ಅಂತ ಹೇಳಿದ್ದು. ಎತ್ಕೋ ನೋಡಿ ಫ್ರೆಂಡ್ಸ್, ಪುಳಿಯೋಗರೆ ಕಲಿಸಿದ್ದೀನಿ. ಒಂದೊಂದು ಕಡಲೆಬೇಳೆ ಸ್ವಲ್ಪ ಬ್ರೌನ್ ಕಲರ್ ಆಗ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಇಷ್ಟು ಮಿಕ್ಕಿದೆ. ಅದು ಮಧ್ಯಾಹ್ನ. ತಟ್ಟೆ ಎತ್ಕೋ ಬುಜ್ಜಮ್ಮ. ಅಯ್ಯೋ ಬೇಡ ಇವಾಗ. ನೋಡಿ ಸಾಕು ನಕ್ಕ. ಹೋಗು ಬಾಕ್ಸ್ ಕಟ್ತೀನಿ. Goodbye.